ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಏನಿವತ್ತು ರೋಡ್ ಸೈಡಲ್ಲಿ ಬೆಳೆಯುವಂಥ ಗಿಡದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅನ್ಕೊತಾ ಇದ್ದೀರಾ. ಎಸ್, ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಎಷ್ಟು ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಅಂತ ನಾನಿವತ್ತು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಇನ್ನೆರಡು ಗಿಡಗಳ ಬಗ್ಗೆನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಏನೆಲ್ಲ ಆರೋಗ್ಯದ ನಮಗೆ ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಇವತ್ತು ಹೇಳ್ಕೊತಾ ಇದ್ದೀನಿ. ಸೊ ಈ ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡ್ದೇ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಹಾಗೆ ಯಾರೆಲ್ಲ ಫಸ್ಟ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಸೊ ಈ ಗಿಡ ಏನಿದೆ, ನಾನೊಂದಿನ ಪಂಜಾಬಲ್ಲಿ ಫ್ರೂಟ್ ಶಾಪಲ್ಲಿ ನೋಡಿದಾಗ ಈ ಫ್ರೂಟನ್ನು ಅದ್ರ ಸಿಪ್ಪೆ ತೆಗೆದುಬಿಟ್ಟು ಸೇಲ್ ಮಾಡ್ತಾಯಿದ್ರು. ನನಗೆ ನೋಡಿಬಿಟ್ಟು ಆಶ್ಚರ್ಯ ಆಯಿತು. ಇದನ್ನು ನಾವು ಚಿಕ್ಕವರಿರುವಾಗ ಪಟಾಕಿ ಅಂತ ಅಂದ್ಬಿಟ್ಟು ಆಟ ಆಡ್ತಾ ಇದ್ವಿ. ಸೊ ಇವಾಗ ಇಷ್ಟೊಂದು ಇಂಪಾರ್ಟೆನ್ಸ್ ಏನಕ್ಕೆ ಅಂತ ಹೇಳಿ ನಾನು ನೋಡಿದಾಗ, ಅದ್ರ ಬಗ್ಗೆ ನಾನು ತಿಳ್ಕೊಂಡಾಗ ಸೊ ನನಗೆ ಗೊತ್ತಾಗಿದ್ದು, ಇದರಲ್ಲಿ ಕ್ಯಾನ್ಸರ್ ಕಣಗಳನ್ನು ತಡೆಗಟ್ಟುವಂಥ ಗುಣ ಇದೆ. ಸೊ ಇದೊಂದು ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಆಗುತ್ತೆ. ಸೊ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದಕ್ಕೆ. ಸೊ ಕ್ಯಾನ್ಸರ್ ಬರದೇ ಇರುವಂತೆ ತಡೆಗಟ್ಟುವಂಥ ಶಕ್ತಿ ಈ ಕಾಯಿಯಲ್ಲಿ, ಅಂದರೆ ಈ ಹಣ್ಣಲ್ಲಿದೆ. ಸೊ ಇದು ಈ ಥರ ಇರುತ್ತೆ. ಸೊ ಅದರ ಸಿಪ್ಪೆ ಓಪನ್ ಮಾಡಿದರೆ ಅದ್ರ ಒಳಗಡೆ ಒಂದು ಚೆರಿ ಥರ ಹಣ್ಣಿರುತ್ತೆ. ಸೊ ಅದು ಸ್ವಲ್ಪ ಹುಳಿ ಸಿಹಿ ಎಲ್ಲ ಮಿಕ್ಸ್ ಆಗಿ ಟೇಸ್ಟಾಗಿರುತ್ತೆ. ಯಾರ್ಯಾರೆಲ್ಲ ಈ ಗಿಡನ ನೋಡಿದ್ದೀರಾ, ಹಾಗೆ ಯಾರ್ಯಾರೆಲ್ಲ ಈ ಹಣ್ಣನ್ನು ತಿಂದಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಕ್ಯಾನ್ಸರ್ ಒಂದೇ ಅಲ್ಲ, ಇದಕ್ಕೆ ಹೃದಯ ರೋಗವನ್ನು ತಡೆಗಟ್ಟುವಂಥ ಶಕ್ತಿ ಕೂಡ ಇದೆ. ಹಾಗೂ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡುವಂಥ, ಉತ್ತಮಪಡಿಸುವಂಥ ಶಕ್ತಿ ಕೂಡ ಈ ಗಿಡದ ಹಣ್ಣಿಗೆ ಇದೆ. ಸೊ ಇದನ್ನು ಗ್ರೌಂಡ್ ಚೆರಿ ಅಂತ ಹೇಳಿ ಕರೀತಾರಂತೆ. ಸೊ ನಾವೆಲ್ಲ ಪೊಟ್ಲೆ ಹಣ್ಣು ಅಂತ ಇದ್ವಿ ನಮ್ಮ ಸೈಡಲ್ಲಿ. ಸೊ ನೋಡ್ತಾ ಇರ್ಬೋದು, ನನ್ನ ಮಗ ಓಪನ್ ಮಾಡಿದ್ದಾನೆ. ಇದು ಇವಾಗ ಗ್ರೀನ್ ಇದೆ, ಆಲ್ಮೋಸ್ಟ್ ಇದು ಸ್ವಲ್ಪ ಎಲ್ಲೋ ಥರ ಚೇಂಜ್ ಆಗುತ್ತೆ. ಸೊ ನಾನು ಅವತ್ತು ನೋಡಿದ್ದು ಫ್ರೂಟ್ ಶಾಪಲ್ಲಿ ಸ್ವಲ್ಪ ಆರೆಂಜ್ ಕಲರ್ ಇತ್ತದು. ಸೊ ಅದೂ ಹಾಗೆ ಇದ್ರ ಒಳಗಡೆನೂ ಒಂದು ಚಿಕ್ಕ ಬಬಲ್ಸ್ ಥರ ಹಣ್ಣಿರುತ್ತೆ. ಸೊ ಅದು ತಿನ್ಬೋದು. ಅವರಿಬ್ಬರು ಓಪನ್ ಮಾಡಿಬಿಟ್ಟು ನೋಡ್ತಾ ಇದ್ರು. ಹಾಗೆ ಪಕ್ಕದಲ್ಲಿ ಇಲ್ಲಿ ಮ್ಯಾಂಗೋ, ಚಿಕ್ಕ ಮ್ಯಾಂಗೋ ಎಲ್ಲ ಬಿದ್ದಿತ್ತು. ಸೊ ಅದನ್ನು ಕೂಡ ಅವರು ನೋಡ್ತಾ ಇದ್ದಾರೆ. ಸೊ ಈ ಗ್ರೌಂಡ್ ಚೆರಿ ಬಗ್ಗೆ ಯಾರಿಗೆಲ್ಲ ಗೊತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಶಂಖಪುಷ್ಪ. ಎಲ್ಲರಿಗೂ ಗೊತ್ತೇ ಇದೆ, ಶಂಖಪುಷ್ಪ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಸೊ ಇದನ್ನು ಮುಂಚೆ ಎಲ್ಲ ನಾವು ಅಷ್ಟು ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರಲಿಲ್ಲ. ಬಟ್ ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ಹೂವನ್ನು ತೆಗೆದುಬಿಟ್ಟು ಬಿಸಿ ನೀರಲ್ಲಿ ಕಾಯಿಸಿ ಟೀ ಥರ ಮಾಡ್ಕೊಂಡು ಕುಡಿಬೋದು. ಇಲ್ಲಾಂದರೆ ಅದನ್ನು ಹಾಗೇ ನೀರಲ್ಲಿ ಹಾಕಿಬಿಟ್ಟು ನೈಟ್ ನೀರಲ್ಲಿ ಹಾಕಿಬಿಟ್ಟು ಬೆಳಿಗ್ಗೆ ಕುಡಿಬೇಕು. ಈ ಶಂಖಪುಷ್ಪ ಹೂವಿನ ಸೇವನೆಯಿಂದ ನಮ್ಮ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಹಾಗೂ ನಮ್ಮ ಚರ್ಮದ ಕಾಂತಿಯನ್ನು ಇದು ಹೆಚ್ಚಿಸುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಏನಿದೆ ಅದನ್ನು ಕೂಡ ಕಮ್ಮಿ ಮಾಡುತ್ತೆ. ಹಾಗೆ ಶುಗರ್ ಪೇಷಂಟ್ಸ್ ಏನಿದ್ದಾರೆ, ಇದು ಅವರಿಗೆ ತುಂಬ ಒಳ್ಳೆಯದು. ನೈಟ್ ಈ ಥರ ನೆನೆಸ್ಬಿಟ್ಟು ಕುಡಿದಿದ್ರೆ ತುಂಬ ಒಳ್ಳೆಯದು. ಶುಗರ್ನು ಕೂಡ ಅದು ಕಂಟ್ರೋಲಲ್ಲಿ ಇಡುವಂಥ ಶಕ್ತಿ ಇದೆ. ಇದು ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸುವುದಲ್ಲದೆ ನಮ್ಮ ಚರ್ಮದ ಟೋನನ್ನು ಕೂಡ ಸುಧಾರಿಸುತ್ತೆ. ಇದರಿಂದ ಇದು ನಮಗೆ ತುಂಬ ಬೇಗ ಮುಪ್ಪು ಬರದೇ ಇರುವಂತೆ ತಡೆಗಟ್ಟುವಂಥ ಶಕ್ತಿ ಈ ಹೂವಲ್ಲಿದೆ ಅಂತ ಹೇಳ್ಬೋದು. ಹಾಗೆಯೇ ಇದೊಂದೊಳ್ಳೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂಥ ಹೂವು ಅಂತಲೇ ಹೇಳ್ಬೋದು. ಇವೆಲ್ಲ ನಮಗೆ ಈಸಿಯಾಗಿ ನಮ್ಮ ಮನೆಯಲ್ಲಿ ನಾವು ಬೆಳಿಬೋದು. ಹಾಗೆ ನಮಗೆ ಈಸಿಯಾಗಿ ಸಿಗುವಂತಹ ವಸ್ತುಗಳು. ಸೊ ಇದನ್ನು ನಾವು ತುಂಬ ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಯಾವುದು ನಮಗೆ ಈಸಿಯಾಗಿ ಸಿಗುತ್ತೆ ಅದನ್ನೆಲ್ಲ ನಾವು ಉಪಯೋಗ ಮಾಡಲ್ಲ. ಸೊ ಯಾವುದೆಲ್ಲ ನಮಗೆ ಶಾಪಲ್ಲಿ ಸಿಗುತ್ತೆ, ನಾವೆಲ್ಲಿ ಆನ್ಲೈನಲ್ಲಿ ನೋಡ್ತಾ ಇರ್ತೀವಿ, ಯಾರು ನಮಗೆ ಬೇರೆಯವರು ಹೇಳ್ತಾರೆ ಅದನ್ನೆಲ್ಲ ಕೇಳಿಬಿಟ್ಟು ನಾವು ಜಾಸ್ತಿ ಇಂಪ್ರೆಸ್ ಆಗ್ತಾ ಇರ್ತೀವಿ. ಅದನ್ನು ಬಿಟ್ಟು ನಮಗೆ ಈಸಿಯಾಗಿ ಈ ಥರ ನಾವು ಮನೆಯಲ್ಲೇ ನಮಗೆ ಸಿಗುವಂಥ ವಸ್ತುವಿಂದ ನಾವು ಎಷ್ಟು ಹೆಲ್ತ್ ಬೆನಿಫಿಟ್ಸನ್ನು ತಗೋಬೋದು ಅಂತ ಹೇಳ್ತೀನಿ. ಹಾಗೆ ಇನ್ನೊಂದು ಸಲ ಎಲ್ಲರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಹಾಗೆ ವಿಡಿಯೋ ನೋಡಿದರೆ ಒಂದು ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಹಾಗೆ ಯಾರ್ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದಾರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಥ್ಯಾಂಕ್ ಯು.